ನೀವು ನೋಡ್ಬೋದು ಫಸ್ಟ್ ಸೆಮಿಸ್ಟರ್ ಬಿ ಎಡ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2021 ಎಜುಕೇಷನ್ ಅಂದರೆ ಎಜುಕೇಷನಲ್ ಟೆಕ್ನಾಲಜಿ ಅನ್ನೋ ಸಬ್ಜೆಕ್ಟ್ಗೆ ಈ ಒಂದು ಕ್ವಶನ್ ಪೇಪರನ್ನು ಮಾಡ್ತಿದ್ದೀನಿ. ಟೈಮ್ ಬಂದು 3 hours ಇರುತ್ತೆ. ನಿಮಗೆ ಟೋಟಲ್ ಮಾರ್ಕ್ಸ್ ಬಂದು 80 ಮಾರ್ಕ್ಸ್ಗೆ 80 ಮಾರ್ಕ್ಸ್ಗಳಿಗೆ ನೀವು ಬರೀತಾ ಹೋಗಬೇಕು. ಇಲ್ಲಿ ಸೆಕ್ಷನ್ ಎ ಅಂತ ಇದೆ, ವಿಭಾಗ ಎ. ಇಲ್ಲಿ ನಿಮಗೆ ಏನಂದರೆ 4 ಆನ್ಸರ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಒಂದೊಂದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, 40 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಮೊದಲನೇದು ಆನ್ಸರ್ ಎನಿ 4 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 pages ಈಚ್. ಅಂದರೆ ಕೆಳಗಿನ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ತಲಾ 3 ಪುಟಗಳಷ್ಟು ಉತ್ತರಿಸಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಏನು ಮಾಡಬೇಕು, ಉತ್ತರವನ್ನು ನೀಡ್ತಾ ಹೋಗಬೇಕು. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದಿ ಮೀನಿಂಗ್, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಟೀಚಿಂಗ್ ಟೆಕ್ನಾಲಜಿ. ಅಂದರೆ ಇಲ್ಲಿ ನಿಮಗೆ ಟೀಚಿಂಗ್ ಟೆಕ್ನಾಲಜಿ ಕೇಳಿದರೆ ಫಸ್ಟು ಕ್ವಶನ್ಸನ್ನು ನೀಟಾಗಿ ನೀವು ಓದ್ಕೋಬೇಕು. ಬೋಧನಾ ತಂತ್ರಜ್ಞಾನದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇದನ್ನು ನೀವು ಏನು ಮಾಡಬೇಕು, 10 ಮಾರ್ಕ್ಸ್ಗೆ ಬರೀಬೇಕು. ಯಾವ ರೀತಿ ಅನ್ನೋದನ್ನು ನೀವು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಸೆಕೆಂಡ್ ವೇನು, ವಾಟ್ ಈಸ್ ಮಲ್ಟಿಮೀಡಿಯಾ, ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬಹುಮಾಧ್ಯಮಗಳೆಂದರೇನು, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬಹುಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ನೀವೇನು ಮಾಡಬೇಕು, ಬಹುಮಾಧ್ಯಮಗಳಂದ್ರೆ ಏನು ಅನ್ನೋದನ್ನು ನೀವು ಬರೆದ್ಬಿಟ್ಟು ಕಲಿಕಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಬಹುಮಾಧ್ಯಮಗಳ ಪ್ರಾಮುಖ್ಯತೆಯನ್ನು ಯಾವ ರೀತಿ ವಿವರಿಸಿ ಅಂತ ಹೇಳಿದರೆ ಅದನ್ನು ಬರ್ಕೊಂಡು ಹೋಗಬೇಕು. ಮೂರನೇದು, ಡಿಫೈನ್ ಇ ಲರ್ನಿಂಗ್, ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇ ಲರ್ನಿಂಗ್, ಡಿಸ್ಕ್ರೈಬ್ ಇಟ್ಸ್ ಅಡ್ವಾಂಟೇಜಸ್ ಆಫ್ ಲಿಮಿಟೇಷನ್ ಅಂತ ಕೇಳಿದ್ದಾರೆ. ನೀವು ಕ್ವಶನ್ಸನ್ನು ಅರ್ಥ ಮಾಡಿಕೊಂಡು ಅವ್ರು ಏನು ಕೇಳಿರ್ತಾರೆ ಅದನ್ನು ಬರೀಬೇಕು. ವಿದ್ಯುನ್ಮಾನ ಕಲಿಕೆಯನ್ನು ವ್ಯಾಖ್ಯಾನಿಸಿ, ವಿದ್ಯುನ್ಮಾನ ಕಲಿಕೆಯ ಲಕ್ಷಣಗಳನ್ನು ನೀವೇನು ಮಾಡಬೇಕು, ವಿವರಿಸಬೇಕು. ಅಥವಾ ಲಕ್ಷಣಗಳನ್ನು ವಿವರಿಸಿ ಅದರ ಅನುಕೂಲಗಳು ಮತ್ತು ಮಿತಿಗಳನ್ನು ನೀವೇನು ಮಾಡಬೇಕು, ವರ್ಣಿಸಿ ಅಂತ ಕೇಳಿದ್ದಾರೆ. ನೀವು ಅದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ವಾಟ್ ಈಸ್ CAI, ಎಕ್ಸ್ಪ್ಲೈನ್ ದಿ ರೋಲ್ ಆಫ್ CAI ಇನ್ ಬ್ರಿಂಗಿಂಗ್ ಕ್ವಾಲಿಟಿ ಇಂಪಾರ್ಟೆಂಟ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಇಂಪ್ರೂವ್ಮೆಂಟ್ ಅಂತಿದೆ. ಅಂದರೆ CAI ಎಂದರೇನು, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಗುಣಾತ್ಮಕ ಬದಲಾವಣೆಗಳನ್ನು ತರುವಲ್ಲಿ CAI ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಿದ್ದಾರೆ. ಮತ್ತು ವಾಟ್ ಈಸ್ ಟೆಲಿಕಾನ್ಫರೆನ್ಸ್, ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಟೆಲಿಕಾನ್ಫರೆನ್ಸ್. ದೂರ ಸಮಾಲೋಚನೆ ಎಂದರೇನು, ದೂರ ಸಮಾಲೋಚನೆಯ ವಿಧಗಳು, ಉಪಯೋಗಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ವಾಟ್ ಈಸ್ ಸೈಬರ್ನೆಟಿಕ್ಸ್, ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಸೈಬರ್ನೆಟಿಕ್ಸ್ ಇನ್ ಡೆವಲಪಿಂಗ್ ಇನ್ ದಿ ಇನ್ಸ್ಟ್ರಕ್ಷನಲ್ ಡಿಸೈನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೈಬರ್ನೆಟಿಕ್ಸ್ ಎಂದರೇನು, ಬೋಧನಾ ವಿನ್ಯಾಸದ ರಚನೆಯಲ್ಲಿ ಸೈಬರ್ನೆಟಿಕ್ಸ್ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೀವೇನು ಮಾಡಬೇಕು, 6 ಕ್ವಶನ್ಸ್ನ ಕೊಟ್ಟಿದ್ದಾರೆ. 6 ಕ್ವಶನ್ಸಲ್ಲಿ 4 ಕ್ವಶನ್ಸ್ಗೆ ನೀವೇನು ಮಾಡಬೇಕು, ಆನ್ಸರನ್ನು ಮಾಡ್ತಾ ಹೋಗಬೇಕು. ಇದು ವಿಭಾಗ ಎ ಅಂತ ನಾವು ಕರಿತೀವಿ. ಸೆಕ್ಷನ್ ಬಿ, ಇಲ್ಲಿ ಸೆಕ್ಷನ್ ಬಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆನ್ಸರ್ ಎನಿ 5 ಕ್ವಶನ್ಸ್ ಇನ್ ಅಬೌಟ್ 1 page ಈಚ್ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 1 ಪುಟಕ್ಕೆ ಮೀರದಂತೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ಸ್ನ ಎಷ್ಟು ಕೇಳಿದ್ದಾರೆ ಅಂದರೆ 2, 4, 6 ಕ್ವಶನ್ಸನ್ನ ಕೇಳಿದ್ದಾರೆ. 6 ಕ್ವಶನಲ್ಲಿ ನೀವೇನು ಮಾಡಬೇಕು, ಒಂದನ್ನು ನೀವು ಮಾಡ್ತಾ ಹೋಗ್ಬೇಕು. ನಾನು ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ. ವಾಟ್ ಆರ್ ದಿ ಅಪ್ರೋಚಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಎಕ್ಸ್ಪ್ಲೈನ್ ಎನಿ 2 ಅಂತ ಕೇಳಿದರೆ. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳ್ಯಾವುವು, ಅವುಗಳಲ್ಲಿ ಯಾವುದಾದರೂ 2 ನೀವೇನು ಮಾಡಬೇಕು, ವಿವರಿಸಬೇಕು. 5 ಕ್ವಶನ್ಸ್, 6 ಕ್ವಶನ್ಸ್ನ ಕೊಟ್ಟು 5 ಕ್ವಶನ್ಸ್ನ ನೀವೇನು ಮಾಡಬೇಕು, ಬರೀಬೇಕಂತ ಹೇಳಿದರೆ ಅದಕ್ಕೆ ಒಂದೊಂದು ಕ್ವಶನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಡಿಜಿಟಲ್ ಮೀಡಿಯಾ ಇನ್ ದಿ ಕ್ಲಾಸ್ ರೂಮ್ ಸಿಚುಯೇಷನ್. ಅಂದರೆ ತರಗತಿ ಸನ್ನಿವೇಶದಲ್ಲಿ ತಂತ್ರಾಂಶ ಮಾಧ್ಯಮಗಳ ಪಾತ್ರವನ್ನು ನೀವೇನು ಮಾಡಬೇಕು, ವಿವರಿಸ್ತಾ ಹೋಗಬೇಕು. ನೆಕ್ಸ್ಟ್, ವಾಟ್ ಆರ್ ದಿ ನೀಡ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಲೈಬ್ರರಿ ಅಂತ ಹೇಳ್ತಾರೆ. ವಿದ್ಯುನ್ಮಾನ ಗ್ರಂಥಾಲಯದ ಅವಶ್ಯಕತೆ ಮತ್ತು ಮಿತಿಗಳು ಯಾವ್ಯಾವು ಅನ್ನೋದನ್ನು ಇವರು ಕೇಳಿದ್ದಾರೆ. ನೀವು ಬರಿತಾ ಹೋಗಬೇಕು. ನೆಕ್ಸ್ಟ್ 10th, ಡಿಸ್ಕಸ್ ದಿ ರೋಲ್ ಆಫ್ ದಿ ಟೀಚರ್ ಆಸ್ ದಿ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಫೆಸಿಲೇಟರ್ ಇನ್ ICT ಎನೇಬಲ್ಡ್ ಎಜುಕೇಷನ್. ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರಿತ ಶಿಕ್ಷಣದಲ್ಲಿ ಆಡಳಿತ ನಿರ್ವಾಹಕ ಮತ್ತು ಸುಗಮಕಾರನಾಗಿ ಶಿಕ್ಷಕನ ಪಾತ್ರ ಚರ್ಚಿಸಿ ಅನ್ನೋದನ್ನು ಇವರು ತಿಳಿಸ್ತಾ ಹೋಗಿದ್ದಾರೆ.
ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಪ್ರಿಂಟ್ ಮೀಡಿಯಾ ಇನ್ ಎನ್ಹೆನ್ಸಿಂಗ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಮುದ್ರಣ ಮಾಧ್ಯಮದ ಪಾತ್ರವನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ 12 ಡಿಸ್ಕಸ್ ಅಬೌಟ್ ದಿ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ರಿಲೇಟೆಡ್ ಆಫ್ ICT. ಮಾಹಿತಿ ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಸವಾಲುಗಳು ಮತ್ತು ಕಾಳಜಿಗಳನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಹೀಗೆ ವಿಭಾಗ ಬಿ ಯಲ್ಲಿ 5 ಕ್ವಶನ್ಸು ಮತ್ತು ಒಂದು ಪ್ರಶ್ನೆಗೆ 5 ಅಂಕಗಳು ಇರುವಂಥದ್ದು. ಸೆಕ್ಷನ್ ಸಿ, ವಿಭಾಗ ಸಿ. ಈ ವಿಭಾಗ ಸಿಯಲ್ಲಿ ಆನ್ಸರ್ ಎನಿ 5 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ನಾಟ್ ಎಕ್ಸೈಡಿಂಗ್ ಆಫ್ ಪೇಜ್ ಅಂತ ಕೇಳಿದ್ದಾರೆ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಅರ್ಧ ಪುಟಕ್ಕೆ ಮೀರದಂತೆ ಉತ್ತರಿಸಿ. ಅಂದರೆ 5 ಕ್ವಶನ್ಸ್ ಇರುತ್ತೆ, ಒಂದು ಕ್ವಶನ್ಸ್ಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದ್ರ ಪ್ರಕಾರ ನಾವು ಮಾರ್ಕ್ಸ್ಗಳು ಮತ್ತು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನಾವೇನು ಮಾಡಬೇಕು, ಎಕ್ಸಾಮ್ನ ಬರೀತಾ ಹೋಗಬೇಕಾಗತ್ತೆ. ಇದರಲ್ಲಿ ವಾಟ್ ಆರ್ ದಿ ಅಬ್ಜೆಕ್ಟಿವ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಶೈಕ್ಷಣಿಕ ತಂತ್ರಜ್ಞಾನದ ಉದ್ದೇಶಗಳು. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಸ್ ಎ ರೇಡಿಯೋ ಇನ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಗಳಲ್ಲಿ ರೇಡಿಯೋವನ್ನು ಬಳಸುವುದರ ಉಪಯೋಗಗಳು ಯಾವುವು. ಡಿಫ್ರೆನ್ಸಿಯೇಟ್ ಬಿಟ್ವೀನ್ ವೆಬ್ ಬೇಸ್ಡ್ ಲರ್ನಿಂಗ್ ಆ್ಯಂಡ್ ಬ್ಲೆಂಡೆಡ್ ಲರ್ನಿಂಗ್. ಜಾಲ ಆಧಾರಿತ ಕಲಿಕೆ ಮತ್ತು ಸಮ್ಮಿಶ್ರ ಕಲಿಕೆಯನ್ನು ವ್ಯತ್ಯಾಸಿಸಿ ಅಂತ ಕೇಳಿದ್ದಾರೆ. ರೈಟ್ಗೆ ಶಾರ್ಟ್ ನೋಟ್ಸ್ ಇನ್ ಇಂಪ್ಲಿಮೆಂಟ್, ಅಂದರೆ ಮಾಹಿತಿ ಗ್ರಂಥಾಲಯ ಜಾಲದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೆನ್ಷನ್ ದಿ ಫ್ಯೂಚರ್ಸ್ ಆಫ್ NPTEL, ತಂತ್ರಜ್ಞಾನ ವರ್ಧಿತ ಕಲಿಕೆಯ ರಾಷ್ಟ್ರೀಯ ಕಾರ್ಯಕ್ರಮದ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಲೀಸ್ಟ್ ದಿ 6 ಯೂಸಸ್ ಆಫ್ ಸ್ಟಿಲ್ ಪಿಕ್ಚರ್ಸ್, ಅಂದರೆ ಸ್ತಬ್ಧ ಚಿತ್ರಗಳ 6 ಉಪಯೋಗಗಳನ್ನು ನೀವೇನು ಮಾಡಿ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ನೀವು ಬರಿತಾ ಹೋಗಬೇಕು. ಸೊ ನಿಮ್ಗೆ ಏನಾದ್ರೂ ಯಾವ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಬೇಕು ಅಂತ ಅನಿಸುತ್ತೋ ಅವರು ಖಂಡಿತ ಕಾಮೆಂಟ್ ಮಾಡಿ, ನಾನು ಆದಷ್ಟು ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.